ದೇವರಾಗಿದ್ದಾನೆ. Jesus Christ has sent us to here to tell you good news. ಆ ಯೇಸು ಕ್ರಿಸ್ತನು ನಮ್ಮನ್ನು ಇಲ್ಲಿ ಕಳಿಸಿದ ಉದ್ದೇಶವೇನೆಂದರೆ ಆತನು ಯಾಕೆ ಬಲಿಯಾಗಿದ್ದಾನೆ ತಿಳಿಸುವುದಕ್ಕಾಗಿ. What is that good news? ಆ ಶುಭ ಸಮಾಚಾರ ಅಂದರೆ ಏನು? There is a life after death. ಅದು ಏನು ಹೇಳ್ತದೆ ಅಂದ್ರೆ ಸತ್ತ ಮೇಲೆ ಒಂದು ಜೀವ ಇದೆ. The biggest fear of humankind is death. ಎಲ್ಲರಿಗೆ ಭಯ ಏನಂದ್ರೆ ಮರಣದ ಭಯವಾಗಿದೆ. But now no need to worry about death. ಆದರೆ ಮರಣದ ವಿಷಯದಲ್ಲಿ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. There is life after death. ಯಾಕಂದ್ರೆ ಸತ್ತ ಮೇಲೆ ಒಂದು ನಿತ್ಯ ಜೀವ ಇದೆ. But there is one condition. ಆದರೆ ಒಂದು ಕಂಡೀಷನ್ ಇದೆ. Due to sin, because of sin, man is unable to reach God. ಪಾಪ ಇರುವುದ ಕಾರಣ ಮನುಷ್ಯನಿಗೆ ದೇವರಿಗೆ ಸಂಪರ್ಕವಿಲ್ಲ. Man is separated from God due to sin. ಪಾಪ ಮಾಡಿದಾಗ ಮನುಷ್ಯನು ದೇವರಿಂದ ದೂರ ಹೋಗಿದ್ದಾನೆ. We think that doing good things will lead us to God. ನಾವು ಆಲೋಚನೆ ಮಾಡಿದರೆ ಒಳ್ಳೆಯದ ಮೂಲಕ ನಾವು ದೇವರಿಗೆ ಮೆಚ್ಚಿಸಬಹುದು. Doing good things will remove our sins. ನಾವು ಒಳ್ಳೆತನ ಮಾಡಿದ್ರಿಂದ ನಮ್ಮ ಪಾಪ ಕ್ಷಮಾಪಣೆ ಆಗುತ್ತೆ ಎಂದು ನಾವು ಆಲೋಚನೆ ಮಾಡುತ್ತೇವೆ. But you are mistaken. ಆದರೆ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಾ. Jesus Christ, who is God, came to this world as man. ಯೇಸು ದೇವರಾಗಿರುವಂತ ಯೇಸು ಕ್ರಿಸ್ತನು ನಿಮಗೋಸ್ಕರ ನನಗೋಸ್ಕರ ಮನುಷ್ಯನಾಗಿ ಲೋಕದಲ್ಲಿ ಬಂದಿದ್ದಾನೆ. The Holy God took in the form of flesh. ಆ ಪರಿಶುದ್ಧನಾಗಿರುವಂತ ದೇವರು ಮನುಷ್ಯನಾಗಿ ನಿನಗಾಗಿ ನನಗಾಗಿ ಲೋಕದಲ್ಲಿ ಬಂದಿದ್ದಾನೆ. Because you and me are born under flesh and blood. ಯಾಕಂದರೆ ನಾವು ಸಹ ಆ ರಕ್ತಧಾರಿಯಾಗಿ ಹುಟ್ಟಿದ್ದೇವೆ. He took our sins and gave his righteousness to us. ಆತನು ತನ್ನ ಪ್ರಾಣವನ್ನು ಕೊಟ್ಟು ನಮಗೆ ನೀತಿ ಹೊಂದಿಕೆಯ ಕವಚವನ್ನು ಕೊಟ್ಟಿದ್ದಾನೆ. Jesus Christ paid our price. ನಾವು ಮಾಡಿದಂತ ಪಾಪಕ್ಕೆ ಆತನು ಪರಿಹಾರ ಮಾಡಿದ್ದಾನೆ. Jesus Christ paid our penalty. ನಾವು ಅನುಭವಿಸುವುದು ದೇವರ ಅದನ್ನು ಮಾಡಿ ಮುಗಿಸಿದ್ದಾನೆ. Wages of sin is death. ಪಾಪವು ಕೊಡುವಂತ ಸಂಬಳ ಮರಣವಾಗಿದೆ. As Jesus paid your price, he gave his life for us. ಆದರೆ ಆ ಮರಣವನ್ನು ತಪ್ಪಿಸುವುದಕ್ಕಾಗಿ ಯೇಸು ಕ್ರೂಜ ಮೇಲೆ ಬಲಿಯಾಗಿ ಎಲ್ಲವನ್ನು ಮಾಡಿ ತೀರಿಸಿದ್ದಾನೆ. Jesus died in our place. ನಮ್ಮ ಪರವಾಗಿ ಯೇಸು ಕ್ರಿಸ್ತ, ನಿನ್ನ ಪರವಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಬಲಿಯಾಗಿದ್ದಾನೆ. He died and rose again on the third day because he is God. ಆತನು ಬರೀ ಸತ್ತಿಲ್ಲ, 3 ದಿವಸದಲ್ಲಿ ಆತನು ಎದ್ದು ಬಂದಂತ ದೇವರಾಗಿದ್ದಾನೆ. And now he says that whoever believes in me will have life. ಅದಕ್ಕೋಸ್ಕರ ಸತ್ತೊಳಗೆ ಎದ್ದು ಬಂದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಯಾವನಾದರೂ ನನ್ನ ಮೇಲೆ ನಂಬಿಕೆ ಇಟ್ಟರೆ ಅವನ ಹತ್ರ ಕೂಡ ಜೀವ ಇರುತ್ತದೆ. Jesus is calling you and me to come near him. ಆ ಸತ್ತೊಳಗೆ ಎದ್ದು ಬಂದ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆತನ ಹತ್ತಿರಕ್ಕೆ ಕರೆಯುತ್ತಾನೆ. He wants us to give you life. ಆತನು ಎದ್ದು ಬಂದ ಉದ್ದೇಶವನಿಗೆ ನಿಮಗೆ ನನಗೆ ಜೀವ ಕೊಡುವುದಕ್ಕಾಗಿ. If you die in your sins, you will go to hell. ನೀವು ಪಾಪದಲ್ಲಿದ್ದರೆ ನೀವು ನರಕಕ್ಕೆ ಹೋಗುತ್ತೀರಾ. We want you not to go to hell. ಆದರೆ ನಾವು ಇಲ್ಲಿ ಬಂದು ಸಾರುವಂತ ಉದ್ದೇಶವೇನೆಂದರೆ ನೀವು ನರಕಕ್ಕೆ ಹೋಗಬಾರದು. And Jesus also loves you and he doesn't want you to go to hell. ಆ ದೇವರು ನಿಮ್ಮ ಮೇಲೆ ಪ್ರೀತಿ ಇಟ್ಟು ನೀವು ನರಕಕ್ಕೆ ಹೋಗಬಾರದು ಎಂದು ಬಯಸುತ್ತಾನೆ. That is the reason he has sent us to tell this good news to you. ನೀವು ನರಕಕ್ಕೆ ಹೋಗಬಾರದು, ನೀವು ಬೆಂಕಿಯ ನರಕಕ್ಕೆ ಹೋಗಬಾರದೆಂದು ಆತನು ನಮ್ಮನ್ನು ನಿಮ್ಮ ಹತ್ತಿರ ಕಳಿಸಿದ್ದಾನೆ. If you accept Jesus Christ, you will have life in you. ಒಂದು ವೇಳೆ ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಾದರೆ ನಿನ್ನಲ್ಲಿ ಸಹ ಅದೇ ಜೀವ ಬರುತ್ತದೆ. Because Jesus said, I am the bread of life. ಆದರೆ ಯೇಸು ಹೇಳ್ತಾನೆ, ನಾನೇ ಜೀವವಾಗಿದ್ದೇನೆ. There is life in me. ನನ್ನಲ್ಲಿ ಜೀವ ಇದೆ. Whoever believes in me will have life. ನನ್ನ ಮೇಲೆ ನಂಬಿಕೆ ಇಡುವವರ ಅವರಲ್ಲಿ ಜೀವವಿರುತ್ತದೆ. Whoever accepts me will have life. ಯಾರು ನನ್ನನ್ನು ನಂಬುತ್ತಾರೋ, ಯಾರು ನನ್ನನ್ನು ಸ್ವೀಕಾರ ಮಾಡ್ತಾರೋ ಅವರಲ್ಲಿ ನಿತ್ಯ ಜೀವ ಇದೆ. There is no other way to go to moksha. ನಿಮ್ಮ ಪಾಪಗಳ ಪರಿಹಾರ ಆಗುವುದಕ್ಕಾಗಿ ಮತ್ತೆ ಯಾವ ಮಾರ್ಗವೂ ಇಲ್ಲ. There is only one way, that is Jesus Christ. He is the way. ಒಂದೇ ಒಂದು ಮಾರ್ಗ, ಒಂದೇ ಒಂದು ಮಾರ್ಗ, ಅದೇ ಮಾರ್ಗ ಯೇಸು. And Jesus Christ said, I am the truth. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೊಬ್ಬನೇ ಮಾರ್ಗ, ನಾನೊಬ್ಬನೇ ಸತ್ಯವಾಗಿದ್ದೇನೆ. And Jesus Christ said, I am the life. ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಜೀವವಾಗಿದ್ದೇನೆ. Come to Jesus Christ and have eternal life. ಯೇಸು ಕ್ರಿಸ್ತನ ಸರಿ
ಸನಿಹಕ್ಕೆ ಬರ್ರಿ, ಅವಾಗ ನಿಮಗೆ ನಿತ್ಯ ಜೀವ ಸಿಗುತ್ತದೆ. He is calling you and me because there is no other name which saves you. ಇಲ್ಲಿರುವಂತ ಅಕ್ಕ ತಂಗಿರ ಅಣ್ಣ ತಮ್ಮಂದಿರ ಪ್ರತಿ ಒಬ್ಬರನ್ನು ಆತನು ಇವತ್ತಿನ ದಿವಸ ಆತನ ಹತ್ತಿರ ಕರೆಯುತ್ತಾನೆ. The only name which save your soul is Jesus Christ. ಅದು ಒಂದೇ ಒಂದು ನಾಮ ನಿಮ್ಮನ್ನು ನರಕದಿಂದ ಪಾಪಗಳ ಬಿಡಿಸುವುದಕ್ಕಾಗಿ ಶಕ್ತಿ ಉಳ್ಳದಾಗಿದೆ. It is the name above all names. ಅದು ಎಲ್ಲಾ ನಾಮಕ್ಕಿಂತ ದೊಡ್ಡದಾಗಿರುವಂತ ನಾಮ ಯೇಸು ನಾಮ. He wants you to enter into His kingdom. ಆತನು ಆತನ ರಾಜ್ಯದಲ್ಲಿ ನೀವು ಸೇರಬೇಕೆಂದು ಬಯಸ್ತಾ ಇದ್ದಾನೆ. He is the King of kings and Lord of lords. ಆತನು ರಾಜರಿಗಿಂತ ಮಹಾರಾಜನು, ಆತನು ಯಜಮಾನರಿಗಿಂತ ದೊಡ್ಡ ಯಜಮಾನನಾಗಿದ್ದಾನೆ. If you are hearing His voice, come to Him and give your heart to Jesus Christ. ಇದನ್ನು ಕೇಳುವ ಯಾವನಾದರಿಗೆ ಇದು ಇಷ್ಟವಾದರೆ, ನಿಮ್ಮ ಮನಸ್ಸಿಗೆ ಅದು ಮುಟ್ಟಿದರೆ, ದಯವಿಟ್ಟು ಇವತ್ತಿನ ದಿವಸ ಯೇಸು ಕ್ರಿಸ್ತನ ಹತ್ರ ಬಂದ್ರೆ. He wants you to save your soul. ಆತನು ನಿಮ್ಮ ಆತ್ಮವನ್ನು ಕಾಯುವುದಕ್ಕಾಗಿ ಕರೀತಾ ಇದ್ದಾನೆ. Repent and turn to Jesus Christ. ಅದಕ್ಕೋಸ್ಕರ ಇವತ್ತು ಯೇಸು ಕ್ರಿಸ್ತನ ಹತ್ತಿರ ಬಂದ್ರೆ, There is no other truth, only Jesus Christ is truth. ಯೇಸು ಕ್ರಿಸ್ತನ ಬಿಟ್ಟರೆ ಮತ್ತೆ ಯಾವ ಸತ್ಯವೂ ಇಲ್ಲವೇ ಇಲ್ಲ. He paid your price and He paid your penalty and He is going to give you life. ನೀನು ಹೋಗುವಂತ ನರಕದ ಹಾದಿಯನ್ನು ತಪ್ಪಿಸಿ ಆತನು ಅದನ್ನೆಲ್ಲವನ್ನು ಮಾಡಿ ತೀರಿಸಿದಾನೆ. Only a small word you need to tell with your mouth. ನಿಮ್ಮ ಬಾಯಿಯಿಂದ ಅರಿಕೆ ಮಾಡಿಕೊಳ್ಳಬೇಕೆಂದರೆ, Accept Him as Lord and Savior. ಆತನನ್ನು ನನ್ನ ರಕ್ಷಕನು, Believe in your heart and you will be saved. ಆತನನ್ನು ರಕ್ಷಕನೆಂದು ನಿಮ್ಮ ಹೃದಯದಿಂದ ನಂಬಿದರೆ ನಿಮ್ಮೆಲ್ಲರಿಗೆ ರಕ್ಷಣೆ ಸಿಗುತ್ತದೆ. ಆ ರಕ್ಷಣೆ ನಿಮ್ಮನ್ನು ಸತ್ತ ಮೇಲೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತದೆ. May God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾರಾದರೂ ಪ್ರಾರ್ಥನೆ ಮಾಡಿಸ್ಕೋಬೇಕೆಂದು ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ. ಯಾರಾದರೂ ಯೇಸು ಬೇಕು ಎಂದು ಇಷ್ಟಪಡುವುದಾದರೆ ದಯವಿಟ್ಟು ಮುಂದೆ ಬನ್ನಿ. ಯಾರಿಗಾದ್ರೂ ಯೇಸು ಬೇಕು ಎನ್ನುವುದಾದರೆ ನೀವು ಮುಂದೆ ಬನ್ನಿರಿ. ಯಾರಿಗಾದ್ರೂ ಪ್ರಾರ್ಥನೆ ಮಾಡಿಸ್ಕೋಬೇಕೆಂದ್ರೆ ನೀವು ಮುಂದೆ ಬನ್ನಿರಿ. ಯಾರಿಗಾದ್ರೂ ನಿಮ್ಮ ಹೃದಯದಲ್ಲಿ ಅರಿಕೆ ಮಾಡಿಕೊಳ್ಳುವುದಾದರೆ ನೀವು ಅಲ್ಲೇ ರೀತಿ ಅರಿಕೆ ಮಾಡಿಕೊಳ್ಳ್ರಿ. ನಾವು ಬರೀ ಪ್ರಾರ್ಥನೆ ಮಾಡ್ತೇವೆ, ಇದಕ್ಕೆ ಯಾವುದೇ ದುಡ್ಡಿನ ಅವಶ್ಯಕತೆ ಇಲ್ಲ. ಬರೀ ನಿಮ್ಮ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಅವಶ್ಯಕತೆವಾಗಿದೆ.